ಸೂಕ್ಷ್ಮತೆ ಇದೆ. ಆಮೇಲೆ ಹರಳುಗಳಿದೆ, ವಜ್ರಗಳು, ಮತ್ತು ಇದು ಬೆಲೆ ಬಾಳುವಂಥ ವಜ್ರಗಳಿಲ್ಲ, ಮಾಣಿಕ್ಯಗಳಿದೆ, ನೀಲಮಣಿ, ಮಾಣಿಕ್ಯ, ನೀಲಮಣಿ, ಪಚ್ಚೆ ಇದೆ. ಅದೆಲ್ಲ ತುಂಬ ವ್ಯಾಲ್ಯೂ ಇವಾಗ ಭಾಳ ಜಾಸ್ತಿ ಇದೆ. ನೀಲಮಣಿ ಅಂತೂ ಇಟ್ ಈಸ್ ಒನ್ ಆಫ್ ದಿ ರೇರ್ ಪೀಸ್. ಅದು ತುಂಬ ಉತ್ತಮವಾದ ಒಂದಿದ್ದು. ಆಮೇಲೆ ಆ ಡಿಸೈನು ಅಷ್ಟೇ, ನಾಗ ಹೆಡೆದು ಆಭರಣಗಳು ಕಿವಿಗೆ ಹಾಕುವಂಥದ್ದು, ಅದು ತುಂಬ ಸೂಕ್ಷ್ಮ ಕೆತ್ತನೆಯಿಂದ ಇದೆ. ಆಮೇಲೆ ಈಗಿನ ಜ್ಯುವೆಲ್ಲರ್ಸ್ಗೆ ಅಂಥವ್ರು ಮಾತ್ರ, ಆ ಹೆರಿಡಿಟ್ರಿ ಇರೋರು ಮಾತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಹೊರತು ಬೇರೆಯವ್ರು ಮಾಡೋಕ್ಕಾಗಲ್ಲ ಅಂಥ ಜ್ಯುವೆಲ್ಸ್. ಆ ಥರ ಇದೆ. ಕಿವಿಗೆ ಹಾಕೋದಿದೆ, ಆಮೇಲೆ ಕುತ್ತಿಗೆ ಹಾಕೋದಿದೆ. ಬಿಲ್ಲೆಯ ಆಕಾರದ್ದು ತುಂಬ ಇದೆ, 22 ತುಂಡುಗಳು ಸಿಗಿದೆ ಬಿಲ್ಲೆ ಆಕಾರ. ಅದನ್ನೆಲ್ಲ ಹಾಗೆ ಜೋಡಿಸ್ತಾ ಹೋದರೆ ಒಂದು ಉತ್ತಮವಾದ ಹಾರ. ಅದು ಇಲ್ಲ, ಕಟ್ಟಾಗಿಲ್ಲ, ಬಿಲ್ಲೆ ಸರ ಇರೋದೇ ಹಾಗೆ. ಅದು ಒಂದ್ರೊಳಗೆ ಸಿಕ್ಕಿಸ್ಕೊಂಡು ಹೋಗ್ಬೇಕಲ್ಲ ಬಿಲ್ಲೆ, ಅದಕ್ಕೆ ಕಟ್ಟಾಗಿದೆ. ಇದೆ ಅಂದರೆ ಅದ್ರ ಪೀಸಸ್ ಆಗೋಗಿದೆ. ಅದನ್ನೆಲ್ಲ ಸೇರಿಸಿದ್ರೆ ಒಂದು 4-5 ಒಳ್ಳೆ ಜ್ಯುವೆಲ್ಸ್ ಆಗುತ್ತೆ. ಇನ್ನೊಂದು ಆಂಟಿಕ್ 200-300 ವರ್ಷ ಮನೆಯ ಕೆಳಗೆ ಭೂಮಿ ಪಾಯದೊಳಗೆ ಸಿಕ್ಕಾಗ ಎಷ್ಟು ವರ್ಷ ಭೂಮಿ ಒಳಗೆ ಸಿಕ್ಕೊಂಡಿತ್ತು. ಅದು ಆಭರಣಗಳು ಕೂಡ ಚಪ್ಪಟಿಯಾಗಿ ಹೋಗ್ಬಿಟ್ಟವು ಆ ಮೇಲಿನ ಪ್ರೆಷರ್ಗೆ. ಅವು ಆ ಇಡೋ ಸಂದರ್ಭದೊಳಗೆ ಒಳ್ಳೆ ಗುಣಮಟ್ಟದೊಳಗೆ ಇದ್ದಿರಬಹುದು. 100 ವರ್ಷ ಅದನ್ನು ನೋಡದೇ ಇದ್ದಾಗ ಅದು ಅದ್ರ ಮೇಲೇ ಮನೆ ಕಟ್ಟಿ, ಅದ್ರ ಮೇಲೇ ಗೋಡೆ ಕಟ್ಟಿ, ಅದು ಇಟ್ಟವ್ರಿಗೂ ಕೂಡ ಗೊತ್ತಿರಲಿಕ್ಕೆಲ್ಲ ಎಲ್ಲಿಟ್ಟಿದ್ದೀವಿ ಅಂತಂದು. ಅಥವಾ ನಂತರದ ಎಷ್ಟೋ ಜನ್ರೇಷನ್ಸ್ಗಳು ಆಗೋಗ್ಬಿಟ್ಟವು. ಆ ಜನ್ರೇಷನ್ನವ್ರಿಗೂ ಗೊತ್ತಿಲ್ಲ. ಆಕಸ್ಮಿಕವಾಗಿ ಸಿಕ್ಕಿದ್ದಕ್ಕೆ ನಾವು ಇವತ್ತೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ, ಅದರ ವ್ಯಾಲ್ಯೂ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅದೆಲ್ಲ ಸಾಕಷ್ಟು ಶಿಥಿಲ ಆಗ್ಯಾವ. ಅವನ್ನ ನಾವು ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ಹೆಂಗಿದ್ದಿರ್ಬೋದು ಅಂತಂದು ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ನಮ್ಮ ಡಿಜಿಟಲ್ ಇದರೊಳಗೆ ಅದನ್ನು ನಾವು ಫೋಟೋಗ್ರಾಫು ಮಾಡಿದ್ದೀವಿ, ಒಂದಷ್ಟು ಪ್ರಯತ್ನವೂ ಮಾಡೋ ವಿಚಾರದಲ್ಲಿ ಇದೆ ನಮ್ಗೆ ಅದನ್ನು. ಸೊ ಭಾಳ ಸೂಕ್ಷ್ಮವಾದಂಥ ಕೆತ್ತನೆ ಇರುವಂಥದ್ದು. ಕೆಲವೊಂದಷ್ಟು ಆಭರಣಗಳು, ವಿಶೇಷವಾಗಿ ಚೈನ್ ಆಭರಣಗಳು, ಪ್ರಭು ಅವ್ರು ಹೇಳ್ತಾ ಇದ್ದದ್ದು ಇಂಟರ್ಲಾಕಿಂಗ್ ಸಿಸ್ಟಮು ಒಂದಕ್ಕೊಂದು ಸೇರ್ಸ್ ಮಾಡಬೇಕು. ಒಂದನ್ನು ತೆಗೆದ್ರೆ ಮಾತ್ರ ಎಲ್ಲ ತೆಗಿಲಿಕ್ಕೆ ಆಗ್ತದೆ, ಮಧ್ಯದೊಳಗೆ ಎಲ್ಲೂ ಕೂಡ ತೆಗಿಲಿಕ್ಕೆ ಆಗೋದಿಲ್ಲ. ಅಷ್ಟು ಒಂದು ಸೂಕ್ಷ್ಮ ಕೆತ್ತನೆಗಳು ಆ ಒಂದು ಸ್ತರದೊಳಗೆ, ಚೈನ್ ಒಳಗೆ ಕಂಡು ಬರ್ತಾವೆ. ಸೊ ಅದನ್ನೇ ನೋಡಿಕೊಂಡು ನಾವೆಲ್ಲ ಮಾತಾಡಿ ಸಾಧಾರಣ 500-600 ವರ್ಷ ಹಳೆಯ ಆಭರಣಗಳು ಇರಬಹುದು ಅಂದಾಜು ಅನ್ನುವಂಥದ್ದು. ಅಂದಾಜು ನಿಖರವಾಗಿ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂದಾಜು ಇರಬಹುದು ಅನ್ನುವಂಥ ಒಂದು ಕಾಲಘಟ್ಟ. ನನ್ನ ಹೆಸರು ಪ್ರಭು ಕಮ್ಮಾರ್, ನಾವು ಎರಗಟ್ಟಿಂದ ಬಂದವರು. ನನಗೊಂದು ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ಇಲ್ಲಿ ಬಂದಿದ್ದು ಈ ಆಭರಣಗಳನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಇನ್ನೂ ಎಷ್ಟೋ ಆಭರಣಗಳು ಕಲ್ಪನೆ ಮೀರಿದಷ್ಟು ಸಿಗ್ಬೋದಂತ ನಾನು ನನ್ನ ಅನಿಸಿಕೆ ಒಳಗೆ ಹೇಳ್ಬೋದು. ಇದು ಲಕ್ಷ್ಮೀ ದೇವಸ್ಥಾನ ಬಾಜು ಇರೋದರಿಂದ, ಆ ನಿಧಿ ಸಿಕ್ಕಿದ್ದು ಲಕ್ಷ್ಮೀ ದೇವಸ್ಥಾನದ ಬಾಜು ಇರೋದ್ರಿಂದ, ಅದು ದೇವಸ್ಥಾನಕ್ಕೆ ಆಭರಣಗಳನ್ನು ಭಕ್ತರು ಕೊಟ್ಟಂಥದ್ದು ಇರ್ಬೋದು ಅಂಥೇಳಿ ಕಲ್ಪನೆ ಮೂಲಕ ಪ್ರತಿಯೊಂದು ಆಭರಣಗಳು ಹೆಣ್ಣು ದೇವತೆಯ ಆಭರಣಗಳು. ಅದನ್ನು ಕೈ ಮುಟ್ಟಿ ನೋಡಿ ಅದರದ ಒಂದು ಕಾಲಮಾನ ಹೇಳುವಂಥ ಅವಕಾಶ ನನಗೆ ಸಿಕ್ತು. ಇದು ನಮ್ಮ ಅಧ್ಯಕ್ಷರು ಹೇಳಿದಂಗೆ 600-800 ವರ್ಷದ ಒಳಗಿನ ಒಂದು ಆಭರಣಗಳಂತ ನಾವು ಕಲ್ಪನೆ ಮೀರಿ ಹೇಳಿದ್ದೇವೆ. ಒಳ್ಳೆಯ ಸೂಕ್ಷ್ಮತೆಯಿಂದ ಕೆಲಸ ಮಾಡಿದ್ದು, ಹ್ಯಾಂಡ್ವರ್ಕು, ಕೈ ಕೆಲಸ, ಸೂಕ್ಷ್ಮ ಕೆಲಸಗಳನ್ನು ಮಾಡಿದ್ದಾರೆ. ಈಗೂ ಕೂಡ ಆಭರಣಗಳು ನಾವೇನಾದರೂ ಮಾಡಿದರೆ ಅದು ಎಲ್ಲರಿಗೂ ಇಷ್ಟಪಡುವಂಥ ಆಭರಣಗಳಾಗಿರ್ತವೆ. ಇನ್ನೂ ಅನೇಕ ವಸ್ತುಗಳು, ಚಿನ್ನಾಭರಣಗಳು ಸಿಗ್ಬೋದಂತ ನನ್ನ ಆಸೆ ಇಟ್ಟುಕೊಂಡು 2 ಮಾತನ್ನು. ಡಿಸೈನ್ ಅಂತಂದರೆ ಇವಾಗ ಕೀರ್ತಿಮುಖ ಅದು. ಕೀರ್ತಿಮುಖ ಅಂತಂದರೆ ಅದು ಯಾಳಿ ಮುಖ ಅಂತಾರೆ. ದೇವಸ್ಥಾನಕ್ಕೆ ಉಪಯೋಗ ಮಾಡುವಂಥ ಹೆಣ್ಣು ದೇವತೆಗೆ ಮಾತ್ರ ಉಪಯೋಗ ಮಾಡ್ತಾರೆ. ಅದನ್ನು ಯಾರೂ ಯೂಸ್ ಮಾಡೋಂಗಿಲ್ಲ, ಹೆಣ್ಮಕ್ಳು ಯಾರೂ ಯೂಸ್ ಮಾಡೋಂಗಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಡುವಂಥ ಆಭರಣನ ಚಿಕ್ಕ ಪ್ರಮಾಣದಲ್ಲಿ ದೇವಸ್ಥಾನಕ್ಕೆ ಕೊಟ್ಟಾರೆ. ಭಕ್ತರು ಅವರವರ ಇಚ್ಛಾ ತಕ್ಕಂಗೆ, ಅವ್ರ ಶಕ್ತಿ ತಕ್ಕಂಗೆ ಕೊಟ್ಟಂಥ ಆಭರಣಗಳದಾವೆ.
ಕುಸರಿ ಕಲೆಗಳಂತಂದ್ರೆ ಕೈ ಕೆಲಸ ಇಲ್ಲ, ಎಲ್ಲ ಕಂಪ್ಲೀಟ್ ಎಲ್ಲ ಕೈ ಕೆಲಸ, ಹ್ಯಾಂಡ್ ವರ್ಕ್ ಅಂತೀವಲ್ಲ ನಾವು, ಕೈ ಕೆಲಸ. ಆವಾಗ ಕೈಲಿ ಬಡಿದು ಕೈಲಿ ತಯಾರು ಮಾಡ್ತಿದ್ರು. ಅಂಥ ಕೆಲಸಗಳು ನೋಡಿ ನನಗೆ ಭಾಳ ಖುಷಿ ಅನ್ನಿಸ್ತು, ಅದ್ಭುತ ಅನ್ನಿಸ್ತು. ಅದರಿಂದ ನಾನು ಇನ್ನೂ ಅಷ್ಟು ಆಭರಣಗಳು ತಯಾರು ಮಾಡ್ಬೇಕಂತೇಳಿ ನನಗೆ ಭಾಳ ಆಸಕ್ತಿ ಹೆಚ್ಚಿತ್ತು ಅಂತೇಳಿ ನಾನು ಹೇಳೋಕ್ಕೆ ಬಯಸ್ತೇನೆ. ನಾನು ಇಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮ್ಮೆಲ್ಲರ ಮೇಲೆ, ಅಂದರೆ ನಮ್ಮ ಎಲ್ಲ ಸಮಿತಿಯ ಸದಸ್ಯರ ಮೇಲೆ ಅವರು ನಂಬಿಕೆ ಇಟ್ಟು ನಮ್ಮನ್ನು ಇಲ್ಲಿಗೆ ಕರೆಸಿ ಈ ಲಕ್ಕುಂಡಿಯಲ್ಲಿ ದೊರೆತಿರತಕ್ಕಂತಹ ಅಪೂರ್ವವಾದ ಚಿನ್ನದ ನಿಧಿಯನ್ನು ಪರಿಶೀಲಿಸಿ ಅದರ ಬಗ್ಗೆ ನಮ್ಮೆಲ್ಲರ ಅಭಿಪ್ರಾಯವನ್ನು ಸೇರಿಸಿ ಒಂದು ಹೇಳಿಕೆ ಕೊಡುವಂತೆ ನಮ್ಮನ್ನು ಸರ್ಕಾರ ನಿಯಮಿಸಿದೆ. ಅದಕ್ಕಾಗಿ ನಾವು ಮತ್ತು ನಮ್ಮ ಸಮಿತಿಯ ಎಲ್ಲರೂ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ಸುಮಾರು 4-5 ಗಂಟೆಗಳ ಕಾಲ ಆ ನಿಧಿಯ ಎಲ್ಲ ಆಭರಣಗಳನ್ನು ನಾವು ಪರಿಶೀಲಿಸಿದೆವು. ಅದರ ಆಕಾರ, ಅದರ ವಿನ್ಯಾಸ, ಅದರ ರೂಪರೇಷೆಗಳು, ಅದನ್ನು ಮಾಡಿದ ವಿಧಾನ ಮತ್ತು ಅವುಗಳಿಗೂ ಮತ್ತು ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲಿ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ಕಾಣಬರುವಂತಹ ಶಿಲ್ಪಗಳ ಆಭರಣಗಳ ವಿನ್ಯಾಸಗಳು ಇವೆಲ್ಲವನ್ನು ಪರಿಶೀಲಿಸಿ ನಾವು ನಮ್ಮ ಅಭಿಪ್ರಾಯಗಳನ್ನು ನಾವು ವ್ಯಕ್ತಪಡಿಸಿದ್ದೇವೆ. ಅವೆಲ್ಲವೂ ಸುಮಾರು ಹೆಚ್ಚು ಕಡಿಮೆ ಒಂದೇ ರೀತಿ ಅಂತ ಅನಿಸುತ್ತದೆ. ಕೇವಲ ಒಂದು 200 ವರ್ಷಗಳ ವ್ಯತ್ಯಾಸ ಅಲ್ಲಿ ಕಾಣಬಹುದು. ಅಂದರೆ ನಾವು ಯಾವುದೇ ಒಂದು ಇಂತಹ ನಿಧಿಯನ್ನು ಕಂಡಾಗ ಅದಕ್ಕೆ ಯಾವುದೇ ನಿಷ್ಕರ್ಷವಾದ ಕಾಲಮಾನ ಇಲ್ಲದಿದ್ದಾಗ ಆ ಕಾಲದಲ್ಲಿ, ಆ ಪ್ರದೇಶದಲ್ಲಿ, ಆ ಸಮಯದಲ್ಲಿ ಇದ್ದಂತಹ ಸಂಸ್ಕೃತಿಯ ಹಲವಾರು ವಿಷಯಗಳನ್ನು ನಾವು ಪರಿಶೀಲಿಸಬೇಕಾಗುತ್ತದೆ. ಇದು ಲಕ್ಕುಂಡಿಯಲ್ಲಿ ದೊರೆತಂತಹ ಒಂದು ನಿಧಿ. ಲಕ್ಕುಂಡಿ 11ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಂತಹ ಒಂದು ನಗರ. ಅಂದರೆ ಆ ಕಾಲದಲ್ಲಿ ಇದ್ದಂತಹ ಯಾವುದೋ ಒಂದು ಚಿನ್ನದ ನಿಧಿ ಇಲ್ಲಿ ಒಳಗೆ ಬಂದು ಸೇರಿಕೊಂಡಿದೆ. ಇವೆಲ್ಲವೂ ಈ ನಿಧಿಗಳನ್ನು ನೋಡಿದರೆ ಇದನ್ನು ದೇವತಾ ವಿಗ್ರಹಗಳಿಗೆ ಅರ್ಪಿಸಿದ, ದೇವತಾ ವಿಗ್ರಹಗಳ ಅಲಂಕರಣಕ್ಕಾಗಿ ಮಾಡಿದಂತಹ ಆಭರಣಗಳು ಅಂತ ತೋರುತ್ತೆ. ಯಾಕೆಂದರೆ ಇದು ಮನುಷ್ಯರು ತೊಟ್ಟುಕೊಳ್ತಕ್ಕಂಥ ಆಭರಣಗಳಾಗಿರಲಿಲ್ಲ ಅಂತ ಇದನ್ನು ಹೇಳಬಹುದಾಗಿದೆ. ಹೀಗಾಗಿ ಇವುಗಳ ಗಾತ್ರಗಳು ಚಿಕ್ಕದು ಮತ್ತು ದೇವತೆಗಳ ವಿಗ್ರಹಗಳಿಗೆ ಅದರಲ್ಲೂ ಉತ್ಸವ ಮೂರ್ತಿಗಳಿಗೆ, ಕಂಚಿನ ಮೂರ್ತಿಗಳಿಗೆ ಬಹಳ ಸೊಗಸಾಗಿ ಹೊಂದುವಂತಹ ಆಕಾರ, ಆಕೃತಿ, ಗಾತ್ರಗಳನ್ನು ಇವು ಹೊಂದಿವೆ. ಹೀಗಾಗಿ ಯಾವ ಕಾಲದಲ್ಲಿ ಲಕ್ಕುಂಡಿಯ ಸಂಸ್ಕೃತಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಇತ್ತೋ ಆ ಸಮಯದಲ್ಲಿ ಜನರು ದೇವರಿಗಾಗಿ ಮಾಡಿಸಿದಂತಹ ಆಭರಣಗಳು ಇವರು ಇರಬೇಕು. ನಮ್ಮಲ್ಲೇ ಇದ್ದಾರೆ ಮೇಡಮ್ ಆರ್ಟ್ ಹಿಸ್ಟೋರಿಯನ್ ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ಇದ್ದಾರೆ, ಡಾಕ್ಟರ್ ರಾಘವೇಂದ್ರ ರಾವ್ ಕುಲಕರ್ಣಿ ಇದ್ದಾರೆ. ಇವರಿಬ್ಬರು ದೇವಾಲಯದ ಆಭರಣಗಳನ್ನು ಮತ್ತು ಅವುಗಳ ವಿನ್ಯಾಸವನ್ನು ಚೆನ್ನಾಗಿ ಅಧ್ಯಯನ ಮಾಡಿದವರು. ಇವರು ಅದನ್ನು ಆ ಅಂಶಗಳನ್ನು ಇಟ್ಟುಕೊಂಡು ಅವರು ಸುಮಾರು 600 ವರ್ಷಗಳಷ್ಟು ಹಳೆಯದು ಅಂತ ಹೇಳ್ತಾರೆ. ನಾನು ಇಲ್ಲಿನ ರಾಜಕೀಯ ಚಟುವಟಿಕೆಗಳ ಕಾಲವನ್ನೂ ಸಹ ನಿಗದಿಪಡಿಸಿ ಇದು ಸುಮಾರು 500 ವರ್ಷಗಳ ಹಿಂದಂತ ವಿಜಯನಗರ ಕಾಲಕ್ಕೆ ಸೇರಿಸಬಹುದಾದಂತಹ ಈ ಆಭರಣಗಳು ಇದು ಅಂತ ಹೇಳ್ತಾ ಇದ್ದೇನೆ. ಅದೇ ನಮ್ಮ ಪ್ರಭು ಕಮ್ಮಾರವರು ಇದರ ಬೇರೆ ಇನ್ನೊಂದು ಕೆಲವು ವಿನ್ಯಾಸಗಳು, ಇನ್ನೆರಡು ಕೆಲವು ರೂಪರೇಷೆಗಳು, ಇದರ ಡಿಸೈನ್ಗಳು ಇದನ್ನು ನೋಡಿಕೊಂಡು ಅವರು ಇನ್ನೂ ಹಿಂದಕ್ಕೆ ತೊಗೊಂಡು ಹೋಗಬೇಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಒಟ್ಟಾರೆ ಅಭಿಪ್ರಾಯವನ್ನು ನಾವು ಕೂಡಿಸಿ ಸರಾಸರಿ ಲೆಕ್ಕ ಹಾಕಿದಾಗ ಸುಮಾರು ಈ ಆಭರಣಗಳು ಸುಮಾರು 500ರಿಂದ 600 ವರ್ಷಗಳಷ್ಟು ಹಳೆಯದಾಗಿರಬಹುದು. ಪ್ರಾಯಶಃ ಯಾವುದೋ ದೇವಸ್ಥಾನದ ದೇವರ ಅಲಂಕರಣಕ್ಕಾಗಿ ಮಾಡಿದಂತಹ
ಆಭರಣಗಳು ಇರಬಹುದು ಅಂತ ನಾವು ಈ ಒಂದು ಅಭಿಪ್ರಾಯಕ್ಕೆ ಒಟ್ಟಾಗಿ ತೀರ್ಮಾನಕ್ಕೆ